ಸಂಸ್ಕೃತಿಯಲ್ಲಿ ಮಾನವನ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ಹಂತಕ್ಕೂ ವಿಶೇಷವಾದ ಸಂಸ್ಕಾರಗಳಿವೆ. ಇವುಗಳಲ್ಲಿ ಅತ್ಯಂತ ಗಂಭೀರ ಮತ್ತು ಆತ್ಮದ ಮುಕ್ತಿಗೋಸ್ಕರ ಅವಶ್ಯಕವೆಂದು ಪರಿಗಣಿಸಲ್ಪಟ್ಟದ್ದು ಅಸ್ಥಿಕಲಶ ಸಂಸ್ಕಾರ. ಮನುಷ್ಯನು ದೇಹವನ್ನು ಬಿಟ್ಟು ಹೋದಾಗ ಅವನಿಗೆ ಅಗ್ನಿ ಸಂಸ್ಕಾರ ಮಾಡಲಾಗುತ್ತದೆ. ಅಗ್ನಿ ಸಂಸ್ಕಾರದ ಮೂಲಕ ದೇಹವು ಪಂಚಭೂತಗಳಿಗೆ ಲಯವಾಗುತ್ತದೆ. ಭೂಮಿ ಭೂಮಿಗೆ, ನೀರು ನೀರಿಗೆ, ವಾಯು ವಾಯುವಿಗೆ, ಅಗ್ನಿ ಅಗ್ನಿಗೆ, ಆಕಾಶ ಆಕಾಶಕ್ಕೆ ಸೇರಿ ಮಾನವನ ಶರೀರವು ತನ್ನ ಮೂಲಭೂತ ಸ್ಥಿತಿಗೆ ವಾಪಸ್ಸಾಗುತ್ತದೆ. ಆದರೆ ದಹನವಾದ ನಂತರವೂ ಉಳಿಯುವ ಅಸ್ಥಿಗಳನ್ನು ನಿರ್ಲಕ್ಷಿಸದೆ ಗೌರವದಿಂದ ಸಂಗ್ರಹಿಸಿ ಪವಿತ್ರ ಜಲದಲ್ಲಿ ವಿಸರ್ಜಿಸುವುದು ಅತ್ಯಂತ ಪ್ರಮುಖವಾದ ಧಾರ್ಮಿಕ ಕರ್ಮವಾಗಿದೆ. ಇದನ್ನೇ ಅಸ್ಥಿಕಲಶ ಸಂಸ್ಕಾರ ಎಂದು ಕರೆಯುತ್ತಾರೆ. ದಹನವಾದ ದೇಹದ ಅವಶೇಷಗಳಲ್ಲಿ ಸುಟ್ಟು ಹೋದ ಬೂದಿ ಹಾಗೂ ಉಳಿದಿರುವ ಅಸ್ಥಿಗಳನ್ನು ಸಾಮಾನ್ಯವಾಗಿ 3ನೇ ದಿನದಿಂದ 7ನೇ ದಿನದೊಳಗೆ ಸಂಗ್ರಹಿಸುವುದು ಶಾಸ್ತ್ರೋಕ್ತವಾಗಿದೆ. ಕೆಲವೆಡೆ 11ನೇ ದಿನವೂ ಸಂಗ್ರಹಿಸುವ ಪದ್ಧತಿ ಇದೆ. ಈ ಅಸ್ಥಿ ಸಂಗ್ರಹಣೆಯನ್ನು ಅಸ್ಥಿ ಸಂಚಯ ಅಥವಾ ಅಸ್ಥಿ ಸಂಗ್ರಹಣ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಕುಟುಂಬದವರು ಶುದ್ಧ ವಸ್ತ್ರಗಳನ್ನು ಧರಿಸಿ ದೇಹ ಮನಸ್ಸುಗಳನ್ನು ಶುದ್ಧಗೊಳಿಸಿಕೊಂಡು ದಹನ ಸ್ಥಳಕ್ಕೆ ತೆರಳುತ್ತಾರೆ. ದಹನ ಸ್ಥಳಕ್ಕೆ ಹೋದಾಗ ಮೊದಲಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿಧಿಂ ಕುರು ಎಂಬ ಪವಿತ್ರ ಮಂತ್ರವನ್ನು ಜಪಿಸುತ್ತಾರೆ. ಇದರಿಂದ ಅಲ್ಲಿ ಇರುವ ಜಲವು ಎಲ್ಲ ಪವಿತ್ರ ನದಿಗಳಂತೆ ಶ್ರೇಷ್ಠವಾಗುತ್ತದೆ ಎನ್ನುವ ನಂಬಿಕೆಯಿದೆ. ಅಸ್ಥಿಗಳನ್ನು ಸಂಗ್ರಹಿಸುವಾಗ ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಅಸ್ಥಿಯನ್ನು ಎತ್ತುವಾಗ ಅಸ್ಥಿ ಸಂಗ್ರಹಣಂ ಕರೋಮಿ ಎಂದು ಉಚ್ಚರಿಸಬೇಕು. ಈ ಸಂಗ್ರಹಣೆಯನ್ನು ಮಾಡಿದಾಗ ಮೃತಾತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ಪುರಾಣಗಳು ತಿಳಿಸಿವೆ. ಅಸ್ಥಿಗಳನ್ನು ಸಂಗ್ರಹಿಸಿ ತಾಮ್ರದ ಪಾತ್ರೆ, ಬೆಳ್ಳಿಯ ಪಾತ್ರೆ ಅಥವಾ ಮಣ್ಣಿನ ಕಲಶದಲ್ಲಿ ಇಡಬೇಕು. ಆ ಕಲಶವನ್ನು ಶುದ್ಧ ಬಟ್ಟೆಯಿಂದ ಮುಚ್ಚಿ ಕುಂಕುಮ, ಹೂವು, ತುಳಸಿ ದಳ, ಅಕ್ಕಿ, ಹಾಲು ಮುಂತಾದವುಗಳಿಂದ ಅಲಂಕರಿಸಬೇಕು. ಕೆಲವೆಡೆ ಅಸ್ಥಿಗಳನ್ನು ಮೊದಲು ಹಾಲಿನಿಂದ ತೊಳೆಯುವ ಸಂಪ್ರದಾಯವಿದೆ. ಹೀಗೆ ಮಾಡುವುದರಿಂದ ಅವು ಪವಿತ್ರವಾಗುತ್ತವೆ ಮತ್ತು ಆತ್ಮವು ನಿರ್ಗತಿಯಾಗುತ್ತದೆ ಎನ್ನುವುದು ನಂಬಿಕೆ. ಅಸ್ಥಿಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ತಾತ್ಕಾಲಿಕವಾಗಿ ಮನೆಗೆ ತರಲಾಗುತ್ತದೆ. ಮನೆಯಲ್ಲಿ ಅವುಗಳನ್ನು ಒಂದು ವಿಶೇಷ ಸ್ಥಳದಲ್ಲಿ ಇಟ್ಟು ಗೌರವದಿಂದ ಪೂಜಿಸಲಾಗುತ್ತದೆ. ಈ ಅವಧಿಯಲ್ಲಿ ಕುಟುಂಬವು ಶೌಚ ಸ್ಥಿತಿಯಲ್ಲಿ ಇರುತ್ತದೆ. ನಂತರದ ಹಂತವೆಂದರೆ ಅಸ್ಥಿ ವಿಸರ್ಜನೆ. ಇದು ಅತ್ಯಂತ ಶ್ರೇಷ್ಠವಾದ ಕರ್ಮವಾಗಿದ್ದು ಮೃತಾತ್ಮಕ್ಕೆ ಪರಮ ಶಾಂತಿ ನೀಡುತ್ತದೆ. ಈ ಅಸ್ಥಿಗಳನ್ನು ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಬೇಕು. ಗಂಗೆಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಿದರೆ ಮೃತಾತ್ಮನು ನೇರವಾಗಿ ವಿಷ್ಣುಲೋಕವನ್ನು ಸೇರುತ್ತಾನೆ ಎಂದು ಗರುಡ ಪುರಾಣ ಘೋಷಿಸುತ್ತದೆ. ವಿಸರ್ಜನೆ ಮಾಡುವ ಸಮಯದಲ್ಲಿ ಕುಟುಂಬದವರು ಪವಿತ್ರ ನದಿಯ ತೀರದಲ್ಲಿ ಸೇರಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತು ಮಂತ್ರಗಳನ್ನು ಜಪಿಸುತ್ತಾ ಅಸ್ಥಿಗಳನ್ನು ನಿಧಾನವಾಗಿ ಜಲದಲ್ಲಿ ಬಿಡುತ್ತಾರೆ. ಈ ವೇಳೆ ಅಸ್ಥಿ ಗಚ್ಚ ಸ್ವರ್ಗಂ ಮೋಕ್ಷಂ ಪತ್ರ ಆಪ ಹಿ ಎಂದು ಪ್ರಾರ್ಥಿಸಿ ಆತ್ಮವು ಸ್ವರ್ಗವನ್ನು ಸೇರುವಂತಾಗಲಿ, ಮೋಕ್ಷವನ್ನು ಪಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಕೆಲವೆಡೆ ಈ ಸಮಯದಲ್ಲಿ ತರ್ಪಣ ಮತ್ತು ಪಿಂಡದಾನವೂ ನಡೆಸಲಾಗುತ್ತದೆ. ಇದರಿಂದ ಪಿತೃಗಳಿಗೆ ತೃಪ್ತಿ ದೊರೆಯುತ್ತದೆ ಮತ್ತು ಮೃತಾತ್ಮನು ಪಿತೃಗಳಲ್ಲಿ ಸೇರಿಕೊಳ್ಳುವ ಮಾರ್ಗವನ್ನು ಹೊಂದುತ್ತಾನೆ. ಅಸ್ಥಿಕಲಶದ ಮಹತ್ವವನ್ನು ಧರ್ಮಶಾಸ್ತ್ರಗಳು ಪುನಃ ಪುನಃ ವಿವರಿಸುತ್ತವೆ. ಗರುಡ ಪುರಾಣದಲ್ಲಿ ದಹನವಾದ ದೇಹದ ಅಸ್ಥಿಗಳನ್ನು ಗಂಗಾದಿ ನದಿಗಳಲ್ಲಿ ವಿಸರ್ಜಿಸಿದಾಗ ಯಮದೂತರು ಆ ಆತ್ಮವನ್ನು ಸ್ಪರ್ಶಿಸಲು ಸಹ ಆಗುವುದಿಲ್ಲ. ಬದಲಾಗಿ ದೇವದೂತರು ಬಂದು ಅವನನ್ನು ಪಿತೃಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದೆ. ಮನುಸ್ಮೃತಿಯಲ್ಲಿಯೂ ಅಸ್ಥಿ ವಿಸರ್ಜನೆಯ ಮೂಲಕ ಆತ್ಮವು ಶಾಂತಿಯನ್ನು ಹೊಂದುತ್ತದೆ ಎಂದು ಹೇಳಲಾಗಿದೆ.
ಅಸ್ಥಿಗಳನ್ನು ಜಲದಲ್ಲಿ ವಿಸರ್ಜಿಸುವುದರಿಂದ ಅವು ನೀರಿನ ಅಂಶದಲ್ಲಿ ಲಯವಾಗಿ ಪ್ರಕೃತಿಗೆ ಮರಳುತ್ತವೆ. ದೇಹವು ಸಂಪೂರ್ಣವಾಗಿ ಪಂಚಭೂತಗಳಲ್ಲಿ ಲೀನವಾದಾಗ ಆತ್ಮವು ತನ್ನ ಭೌತಿಕ ಬಂಧನಗಳಿಂದ ಮುಕ್ತನಾಗುತ್ತದೆ. ಅಸ್ಥಿ ವಿಸರ್ಜನೆಯ ನಂತರ ಇನ್ನೂ ಕೆಲವು ಪ್ರಮುಖ ವಿಧಿಗಳು ನಡೆಯುತ್ತವೆ. ಅವುಗಳಲ್ಲಿ ಮುಖ್ಯವಾದವು ಏಕೋದಿಷ್ಟ ಶ್ರಾದ್ದ ಮತ್ತು ಸಪಿಂಡೀಕರಣ ಶ್ರಾದ್ದ. ಈ ಕರ್ಮಗಳ ಮೂಲಕ ಮೃತಾತ್ಮನು ಕ್ರಮವಾಗಿ ಪಿತೃಗಳಲ್ಲಿ ಸೇರಿಕೊಳ್ಳುತ್ತಾನೆ. ಇದರಿಂದ ಪಿತೃಗಳು ಸಂತೋಷಗೊಂಡು ಕುಟುಂಬದವರಿಗೆ ಆಶೀರ್ವಾದ ನೀಡುತ್ತಾರೆ. ಧರ್ಮಶಾಸ್ತ್ರಗಳು ಹೇಳುವಂತೆ ಅಸ್ಥಿ ವಿಸರ್ಜನೆ ಮಾಡಿದವನ ವಂಶವು ದೀರ್ಘಕಾಲ ಸುಖ ಶಾಂತಿಗಳಿಂದ ಕೂಡಿರುತ್ತದೆ. ಅಸ್ಥಿ ಕಲಶ ಸಂಸ್ಕಾರ ಕೇವಲ ಒಂದು ವಿಧಿಯಲ್ಲ, ಅದು ಮಾನವನ ಜೀವನ ಚಕ್ರವನ್ನು ಪೂರ್ಣಗೊಳಿಸುವ ಅಂತಿಮ ಹಂತವಾಗಿದೆ. ದೇಹವು ಪ್ರಕೃತಿಗೆ ವಾಪಸ್ಸಾಗುವುದರೊಂದಿಗೆ ಆತ್ಮವು ತನ್ನ ಭೌತಿಕ ಬಂಧನಗಳಿಂದ ಸಂಪೂರ್ಣ ಮುಕ್ತನಾಗಿ ಪಿತೃಲೋಕವನ್ನು ಸೇರುವಂತೆ ಮಾಡುವುದು ಇದರ ಉದ್ದೇಶ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಪಿತೃಗಳಿಗೆ ಈ ಕರ್ಮವನ್ನು ಭಕ್ತಿಯಿಂದ ಶಾಸ್ತ್ರಾನುಸಾರವಾಗಿ ನೆರವೇರಿಸಬೇಕು. ಇದರಿಂದ ಪಿತೃಗಳು ಸಂತೋಷಗೊಂಡು ಸಂತಾನಕ್ಕೆ ಆಶೀರ್ವಾದ ಮಾಡುತ್ತಾರೆ. ಆತ್ಮವು ಶಾಂತಿಯನ್ನು ಹೊಂದುತ್ತದೆ ಮತ್ತು ಕುಟುಂಬವು ಶ್ರೇಯಸ್ಸನ್ನು ಪಡೆಯುತ್ತದೆ. ಬಹುಕಾಲದ ಹಿಂದೆ ಹಿಮಾಲಯದ ಪಾದದಲ್ಲಿ ಗಂಗೆಯ ತೀರದಲ್ಲಿ ವಸಿಸುವ ಒಂದು ಪುಣ್ಯಶೀಲ ಬ್ರಾಹ್ಮಣ ಕುಟುಂಬವಿತ್ತು. ಆ ಕುಟುಂಬದ ಹಿರಿಯರಾದ ಧರ್ಮಶೀಲ ಮಹರ್ಷಿಗಳು ಧಾರ್ಮಿಕ ಕರ್ಮಗಳಲ್ಲಿ ನಿತ್ಯ ತೊಡಗಿಕೊಂಡು ಜನರಿಗೆ ಉಪದೇಶ ಮಾಡುತ್ತಿದ್ದರು. ಅವರು ಸದಾ ಹೇಳುತ್ತಿದ್ದರು, ಮನುಷ್ಯನು ಜನಿಸಿದ ಕ್ಷಣದಿಂದಲೇ ಕರ್ಮಬಂಧನಕ್ಕೆ ಒಳಗಾಗುತ್ತಾನೆ. ಜೀವನದ ಕೊನೆಯ ಉಸಿರಿನವರೆಗೂ ಆತ್ಮವು ದೇಹಕ್ಕೆ ಬಂಧಿತವಾಗಿರುತ್ತದೆ. ಮರಣದ ನಂತರವೂ ಆ ಆತ್ಮಕ್ಕೆ ಮಾರ್ಗದರ್ಶನ ಅಗತ್ಯ. ದೇಹ ದಹನವಾದ ಮೇಲೆ ಅಸ್ಥಿಗಳನ್ನು ಪವಿತ್ರ ಜಲದಲ್ಲಿ ವಿಸರ್ಜಿಸುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಆತ್ಮಕ್ಕೆ ಮುಕ್ತಿಯ ದಾರಿಯನ್ನು ತೋರಿಸುವ ಮಹೋನ್ನತ ಸಂಸ್ಕಾರ. ಆ ಮಹರ್ಷಿಗಳಿಗೆ ದೇವದತ್ತ ಎಂಬೊಬ್ಬ ಶಿಷ್ಯನಿದ್ದ. ಆತನು ಸದಾ ಪ್ರಶ್ನೆಗಳಿಂದ ಕೂಡಿದವನಾಗಿದ್ದ. ಒಂದು ದಿನ ಆತ ತನ್ನ ಗುರುವನ್ನು ಕೇಳಿದನು, ಗುರುದೇವ, ದಹನವಾದ ಮೇಲೆ ದೇಹವೇ ಇಲ್ಲ. ಆಮೇಲೆ ಉಳಿಯುವ ಕೆಲವು ಅಸ್ಥಿಗಳನ್ನು ನದಿಯಲ್ಲಿ ಹಾಕುವುದು ಯಾಕೆ ಇಷ್ಟು ಮಹತ್ವದ ಕರ್ಮವೆಂದು ಹೇಳುತ್ತೀರಿ? ಅವು ಕೇವಲ ಎಲುಬುಗಳಷ್ಟೇ ಅಲ್ಲವೇ? ಅದನ್ನು ಕೇಳಿ ಮಹರ್ಷಿಗಳು ನಗುತ್ತಾ ತಮ್ಮ ಶಿಷ್ಯನನ್ನು ಕಥೆಯ ಮೂಲಕ ಬೋಧಿಸಿದರು. ದೇವದತ್ತ, ಕೇಳು. ಬಹುಕಾಲದ ಹಿಂದೆ ಸತ್ಯವ್ರತ ಎಂಬ ರಾಜನು ತನ್ನ ರಾಜ್ಯವನ್ನು ಧರ್ಮಪಾಲನೆಯಿಂದ ನಡೆಸುತ್ತಿದ್ದ. ಜನರು ಅವನನ್ನು ನ್ಯಾಯಪ್ರಿಯನೆಂದು ಕೊಂಡಾಡುತ್ತಿದ್ದರು. ಆದರೆ ಅವನಿಗೆ ಒಂದು ಸಂಶಯ ಸದಾ ಕಾಡುತ್ತಿತ್ತು. ಮನುಷ್ಯನು ಸಾಯುವಾಗ ಆತ್ಮ ಎಲ್ಲಿಗೆ ಹೋಗುತ್ತದೆ? ದೇಹ ಸುಟ್ಟು ಹೋದ ಮೇಲೆ ಅಸ್ಥಿಗಳನ್ನೇಕೆ ಸಂಗ್ರಹಿಸಬೇಕು? ಒಂದು ದಿನ ಆ ರಾಜನು ತನ್ನ ಮಂತ್ರಿಗಳಿಗೆ, ಪುರೋಹಿತರಿಗೆ ಈ ಪ್ರಶ್ನೆಯನ್ನು ಕೇಳಿದ. ಎಲ್ಲರೂ ವಿಭಿನ್ನ ಉತ್ತರಗಳನ್ನು ಕೊಟ್ಟರು. ಕೆಲವರು ಆತ್ಮ ತಕ್ಷಣವೇ ಸ್ವರ್ಗಕ್ಕೆ ಹೋಗುತ್ತದೆ ಎಂದರು. ಕೆಲವರು ಅದು ಯಮಲೋಕದಲ್ಲಿ ತಂಗುತ್ತದೆ ಎಂದರು. ಆದರೆ ಸ್ಪಷ್ಟ ಉತ್ತರ ದೊರೆಯಲಿಲ್ಲ. ಕೊನೆಗೆ ರಾಜನು ಹಿಮಾಲಯಕ್ಕೆ ತೆರಳಿ ತಪಸ್ಸು ಮಾಡುತ್ತಿದ್ದ ಮಹರ್ಷಿ ಅಂಗಿರಸರನ್ನು ಭೇಟಿಯಾಗಿ ಪ್ರಶ್ನಿಸಿದನು. ಅಂಗಿರಸ ಮಹರ್ಷಿಗಳು ರಾಜನಿಗೆ ಹೇಳಿದರು, ರಾಜನೇ, ದೇಹವು ಪಂಚಭೂತಗಳಿಂದ ಕೂಡಿದುದು. ಮರಣವಾದಾಗ ಅದನ್ನು ಅಗ್ನಿಗೆ ಅರ್ಪಿಸುತ್ತೇವೆ. ಅದು ಅಗ್ನಿದೇವರ ಮೂಲಕ ಪಂಚಭೂತಗಳಿಗೆ ಲಯವಾಗುತ್ತದೆ. ಆದರೆ ಅಸ್ಥಿಗಳು ಆ ದೇಹದ ಕೊನೆಯ ಗುರುತು. ಆ ಗುರುತು ಇನ್ನೂ ಭೂಮಿಯ ಮೇಲೆ ಬಾಕಿ ಇರುವ ತನಕ ಆತ್ಮ ಸಂಪೂರ್ಣ ಶಾಂತಿಯಾಗುವುದಿಲ್ಲ. ಅಸ್ಥಿಗಳನ್ನು ಪವಿತ್ರ ನದಿಯಲ್ಲಿ ವಿಸರ್ಜಿಸಿದಾಗ ಮಾತ್ರ ಆತ್ಮವು ತನ್ನ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಪಿತೃಲೋಕ ಅಥವಾ ಮೋಕ್ಷ ಮಾರ್ಗವನ್ನು ಸೇರುತ್ತದೆ. ರಾಜನು ಆಶ್ಚರ್ಯದಿಂದ ಕೇಳಿದನು, ಗುರುದೇವ, ಪವಿತ್ರ ನದಿಯ ಜಲವೇನಾದರೂ ವಿಶೇಷವೇ? ಅಂಗಿರಸ ಮಹರ್ಷಿಗಳು ವಿವರಿಸಿದರು. ಹೌದು ರಾಜನೇ, ಪವಿತ್ರ ನದಿಗಳು ದೇವಿಯ ಸ್ವರೂಪ. ಗಂಗಾದೇವಿ ಭಗವಾನ್ ವಿಷ್ಣುವಿನ ಚರಣಜಲದಿಂದ ಉಗಮಿಸಿದಳು. ಅವಳ ಜಲವು ಪಾಪಹಾರಕ, ಮೋಕ್ಷಪ್ರದ.
ಅಸ್ಥಿಗಳು ಗಂಗಾದಿ ನದಿಗಳಲ್ಲಿ ವಿಸರ್ಜಿಸಲ್ಪಟ್ಟಾಗ ಆ ನದಿ ಜಲದ ದೈವಿಕ ಶಕ್ತಿ ಅವನ್ನು ಲಯ ಮಾಡಿ ಮೃತಾತ್ಮವನ್ನು ಉನ್ನತ ಲೋಕಗಳಿಗೆ ಕರೆದೊಯ್ಯುತ್ತದೆ. ಅದೇ ಕಾರಣದಿಂದ ಅಸ್ಥಿಕಲಶ ಸಂಸ್ಕಾರ ಅವಶ್ಯಕ. ಇದನ್ನು ಕೇಳಿ ರಾಜನು ತನ್ನ ಸಂಶಯವನ್ನು ನಿವಾರಿಸಿಕೊಂಡನು. ಆತನು ತನ್ನ ಪ್ರಜೆಗಳಿಗೆ ಈ ಮಹತ್ವವನ್ನು ತಿಳಿಸಿ, ಪ್ರತಿಯೊಬ್ಬರೂ ತಮ್ಮ ಪಿತೃಗಳ ಅಸ್ಥಿಗಳನ್ನು ಗೌರವದಿಂದ ಪವಿತ್ರ ನದಿಯಲ್ಲಿ ವಿಸರ್ಜಿಸಲಿ ಎಂದು ಆದೇಶಿಸಿದನು. ಆ ದಿನದಿಂದಲೇ ರಾಜ್ಯದಲ್ಲಿ ಪಿತೃಗಳಿಗೆ ಮಾಡಿದ ಅಸ್ಥಿಕಲಶ ಸಂಸ್ಕಾರವು ಅತ್ಯಂತ ಶ್ರೇಷ್ಠ ಕರ್ಮವೆಂದು ಪ್ರಸಿದ್ಧಿಯಾಯಿತು. ಈ ಕಥೆಯನ್ನು ಹೇಳಿದ ಮಹರ್ಷಿ ಧರ್ಮಶೀಲರು ತಮ್ಮ ಶಿಷ್ಯ ದೇವದತ್ತನತ್ತ ತಿರುಗಿ ಹೇಳಿದರು, ದೇವದತ್ತ, ಈ ಕಥೆಯ ಅರ್ಥವೇನೆಂದರೆ ಅಸ್ಥಿಗಳು ಕೇವಲ ಎಲುಬುಗಳಲ್ಲ, ಅವು ದೇಹದ ಅಂತಿಮ ಸಂಚಯ, ಆತ್ಮದ ಭೌತಿಕ ಗುರುತು. ಅವನ್ನು ಪವಿತ್ರ ಜಲದಲ್ಲಿ ವಿಸರ್ಜಿಸುವುದು ಮೃತಾತ್ಮದ ಶಾಂತಿಗೋಸ್ಕರ ಮಾತ್ರವಲ್ಲ, ಜೀವಿತ ಕುಟುಂಬದ ಪಿತೃಋಣ ನಿವಾರಣೆಯೂ ಹೌದು. ಯಾರೂ ಈ ಕರ್ಮವನ್ನು ತ್ಯಜಿಸಬಾರದು. ಅಸ್ಥಿಕಲಶ ಸಂಸ್ಕಾರ ಮಾಡಿದ ಕುಟುಂಬವು ಪಿತೃಗಳ ಆಶೀರ್ವಾದದಿಂದ ಶಾಂತಿ, ಸಂತೋಷ, ಐಶ್ವರ್ಯಗಳನ್ನು ಹೊಂದುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.